ರಾಜ್ಯ ಕೈಪಾಳ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ತಣ್ಣಗಾಗುವಂತ ಕಾಣಿಸ್ತಾ ಇಲ್ಲ. ಸಿದ್ದು ಬಣದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಮಾರ್ಟ್ ಗೇಮ್ ಆಡ್ತಿದ್ದಾರಾ? ಕಾಂಗ್ರೆಸ್ನಲ್ಲಿ ತಣ್ಣಗಾಗದ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಆಂತರಿಕ ಸಂಘರ್ಷ ಎದ್ದು ಕಾಣಿಸ್ತಾ ಇದೆ. ಸಿದ್ದು ಬಣದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಮಾರ್ಟ್ ಗೇಮ್ ಆಡ್ತಿದ್ದಾರಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಎಚ್ಚರಿಕೆಯ ಹೆಜ್ಜೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ಬ್ರೇಕ್ ಬಳಿಕ ಆಕ್ಟಿವ್ ಆಗಿದ್ದಾರೆ. ಎಲೆಕ್ಷನ್ ಆಗಬೇಕಾಗಿತ್ತು, ತಾಂತ್ರಿಕ ದೋಷ ಅಂತ ಅದನ್ನ ಸ್ಟಾಪ್ ಮಾಡಿದಾರಲ್ಲ, ಅದಾದ ಮೇಲೆ ಅಪೆಕ್ಸ್ ಬಳಿಕ ಕೆಎಂಎಫ್ ಗದ್ದುಗೆಯ ಮೇಲೂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ನಂಜೇಗೌಡರು ಆಕಾಂಕ್ಷಿ. ಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕ ನಂಜೇಗೌಡ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಗದ್ದುಗೆಗಾಗಿ ಡಿಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಕೆಎಂಎಫ್ ಗದ್ದುಗೆಗೆ ಅವ್ರ ಸಹೋದರ ಡಿಕೆ ಸುರೇಶನ್ನ ಹೇಗಾದ್ರೂ ಮಾಡಿ ಏರಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ, ಲೆಕ್ಕಾಚಾರ ಹಾಕೊಳ್ತಿದ್ದಾರೆ. ಆ ಮೂಲಕ ಸಹಕಾರ ಕ್ಷೇತ್ರವನ್ನ ಸಂಪೂರ್ಣವಾಗಿ ನಮ್ಮ ಹತೋಟಿಗೆ ತೆಗೆದುಕೊಳ್ಬೇಕು ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಣತಂತ್ರ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಹಾಗೂ ಕೆಎಂಎಫ್ ಎಲೆಕ್ಷನ್ ಕೂಡ ನಡೆಯುತ್ತೆ. ಈ ಎರಡೂ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ. ಮಾರ್ಚ್ 6ನೇ ತಾರೀಕು ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಆಗುತ್ತೆ. ಹೀಗಾಗಿ ಅಧ್ಯಕ್ಷ ಗದ್ದುಗೆಯನ್ನ ಪಡೆಯುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರವನ್ನ ರೂಪಿಸ್ತಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲೆಕ್ಷನ್ ಆಗಬೇಕಾಗಿತ್ತು. ಯಾವ ಎಲೆಕ್ಷನ್ ಅಂತ ಹೇಳಿದ್ರೆ ಅಪೆಕ್ಸ್ ಬ್ಯಾಂಕ್ನ ಎಲೆಕ್ಷನ್. ಆದ್ರೆ ಆ ಎಲೆಕ್ಷನ್ ಅನ್ನ ತಾಂತ್ರಿಕ ದೋಷದಿಂದ ಸ್ಟಾಪ್ ಮಾಡಿದ್ದಾರೆ. ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಗುರುತಿಸಿಕೊಂಡಿರೋದಂದ್ರೆ ಕೆ ಎನ್ ರಾಜಣ್ಣ, ನಿಮಗೆ ಗೊತ್ತಿದೆ. ಬಟ್ ಹೈಕಮಾಂಡ್ ಕೆಂಗಣ್ಣಿ ಗುರಿಯಾದ ನಂತರದಲ್ಲಿ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಹಾಗಾಗಿ ಹೈಕಮಾಂಡ್ ತೆಗೆದುಕೊಳ್ಬೇಕು ನಿರ್ಧಾರ ಅನ್ನುವಂತ ಕಾರಣಕ್ಕೆ ಹೋಲ್ಡ್ ಮಾಡಿದಾರಾ? ಇದು ಪ್ರಶ್ನೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಗೊತ್ತಾಗ್ತಾ ಇದೆ, ಒಂದು ಕಡೆ ಕೆಎಂಎಫ್ ಎಲೆಕ್ಷನ್, ಜೊತೆಗೆ ಈಗ ಮತ್ತೊಮ್ಮೆ ನಡೀತಾ ಇರುವಂತಹ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್. ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಈ ಎಲೆಕ್ಷನ್ ಅನ್ನ ಕೂಡ ಬಣ್ಣಿಸಬಹುದಾ ಅಭಿಷೇಕ್? ಡೇನಾ, ಖಂಡಿತ. ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಒಂದು ಹಿನ್ನಡೆನ ಅನುಭವಿಸಿರ್ತಕ್ಕಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಥಳೀಯ ಚುನಾವಣೆಯತ್ತ ಇದೀಗ ಗಮನ ಹರಿಸಿರುವಂತದ್ದು. ಇದಾಗಲೇ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ತಮ್ಮ ಸೋದರ ಸಂಬಂಧಿಯಾಗಿರ್ತಕ್ಕಂತ ರವಿ ಅವ್ರನ್ನ ಅಪೆಕ್ಸ್ ಬ್ಯಾಂಕ್ ನ ಒಂದು ಅಧ್ಯಕ್ಷ ಗದ್ದುಗೆ ಮೇಲೆ ಕೂರಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಕಸರತ್ತನ್ನ ಮಾಡಿದ್ರು. ಮತ್ತೆ ಸುರ್ಜೇವಾಲ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಸದ್ಯಕ್ಕೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯನ್ನ ಹೋಲ್ಡ್ ಅಲ್ಲಿ ಇಟ್ಟುವಂತ ಒಂದು ಕಾರ್ಯತಂತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಹಾಕಿದ್ರು. ಅದಾದ ನಂತರ ಏನೋ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ 6ನೇ ತಾರೀಕು ಕೆಎಂಎಫ್ ಅಧ್ಯಕ್ಷ ಸ್ಥಾನ ನಡೆಯೋದಿದೆ. ಆ ಒಂದು ಚುನಾವಣೆಯು ಕೂಡ ಇದಾಗ್ಲೇ ಡಿಕೆ ಶಿವಕುಮಾರ್ ಒಂದಷ್ಟು ಲೆಕ್ಕಾಚಾರನ ಹಾಕೊಂಡಿದ್ದಾರೆ. ಅಂದ್ರೆ ಸಹಕಾರ ಕ್ಷೇತ್ರವನ್ನ ಸಂಪೂರ್ಣವಾಗಿ ತಮ್ಮ ಒಂದು ಹತೋಟಿಯಲ್ಲಿ ತೆಗೆದುಕೊಳ್ಳುವಂತ ವಿಚಾರವಾಗಿ ಇದಾಗ್ಲೇ ಡಿಕೆ ಶಿವಕುಮಾರ್ ತಮ್ಮ ಒಂದು ಸೋದರ ಡಿಕೆ ಸುರೇಶ್ ಅವ್ರನ್ನ ಕೆಎಂಎಫ್ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂತ ಒಂದು ಕಸರತ್ನ ಇದಾಗ್ಲೇ ಶುರು ಮಾಡಿದ್ದಾರೆ. ಒಂದು ಕಡೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿರ್ತಕ್ಕಂತ ನಂಜೇಗೌಡರು ಇದಾಗ್ಲೇ ಆ ಒಂದು ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆಗಿರ್ತಾರೆ. ಹಿಂದೆ ಕೂಡ ನಂಜೇಗೌಡರು ಬಹಳ ಬಾರಿ ಕ್ಲೇಮ್ ಅನ್ನ ಮಾಡ್ಕೊಂಡಿರ್ತಾರೆ. ನಾನು ಒಂದು ಅವಕಾಶನ ಕೇಳಿದ್ದೇನೆ, ಆದ್ರೆ ಸಿದ್ದರಾಮಯ್ಯ ಅವರು ನನಗೆ ಕೊಟ್ಟಿರ್ತಕ್ಕಂತ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಅಂತ ನಂಜೇಗೌಡರು ಬಹಿರಂಗವಾಗಿ ಹೇಳಿಕೊಂಡು ಬರ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆಮರೆಯಲ್ಲಿ ಡಿಕೆ ಸುರೇಶ್ ಅವ್ರನ್ನ ಕೆಎಂಎಫ್ ಗದ್ದುಗೆ ಮೇಲೆ ಕುರಿಸುವಂತ ಎಲ್ಲ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದಾಗ್ಲೇ ಅಪೆಕ್ಸ್ ಬ್ಯಾಂಕ್ ನ ಸಂಪೂರ್ಣ ಒಂದು ಹತೋಟಿಗೆ ತೆಗೆದುಕೊಂಡಿರುವಂತ ಡಿಕೆ ಶಿವಕುಮಾರ್ ಅವರು ಈಗ ಕೆಎಂಎಫ್ ಗದ್ದುಗೆ ಮೇಲೂ ಕಣ್ಣಿಟ್ಟಿರುವಂತದ್ದು ಸಹಜವಾಗಿ ಅವರ ಒಂದು ಕಾರ್ಯಕರ್ತರಲ್ಲಾಗಿರ್ಬೋದು, ಬೆಂಬಲಿಗರಲ್ಲಾಗಿರ್ಬೋದು ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಯಾಕಂತಂದ್ರೆ ಅಧಿಕಾರ ಹಂಚಿಕೆಯಲ್ಲಿ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಮಾಡದೇ ಹಿನ್ನೆಲೆಯಲ್ಲಿ ಇದೀಗ ಸ್ಥಳೀಯ ಚುನಾವಣೆ ಅಂತ ಡಿಕೆ ಶಿವಕುಮಾರ್ ಅವರ ಒಂದು ಪ್ಲಾನ್ ಸಕ್ಸಸ್ ಆಗ್ತಿರುವಂತದ್ದು. ಎಲ್ಲೊಂದ್ ಕಡೆ ಮುಂದಿನ ಒಂದು ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಉಳಿಸುವಂತ ಒಂದು ಎಲ್ಲಾ ಒಂದು ಕಸರತ್ತನ್ನ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯಲ್ಲಿ ಈಗ ಉದ್ಭವ ಆಗ್ತಿರುವಂತದ್ದು ಡೇನಾ. ಓಕೆ, ಇನ್ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದ್ರೆ ಅಭಿಷೇಕ್, ಅಪೆಕ್ಸ್ ಎಲೆಕ್ಷನ್ ನಡೆದೋಗ್ಬೇಕಾಗಿತ್ತು. ಆದ್ರೆ ತಾಂತ್ರಿಕ ದೋಷ ಕಾರಣ ಅಂತ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ. ಬಟ್ ತಾಂತ್ರಿಕ ದೋಷನ ಹೈಕಮಾಂಡ್ ನ ನಿರ್ಧಾರನ ಇದು ಅಂತ ಡೇನಾ, ಖಂಡಿತ. ಯಾಕಂತಂದ್ರೆ 21 ನಿರ್ದೇಶಕರ ಸ್ಥಾನದಲ್ಲಿ ಈಗ ಕೇವಲ ಗಣನೆಗೆ ಬರೋದು 18 ಸ್ಥಾನಗಳ ಪ್ರಕಾರ. ಹೀಗಾಗಿ ಯಾವೊಂದು ಎಲೆಕ್ಷನ್ ನಡೆದಿರೋದ್ರೆ ಕೆ ಎನ್ ರಾಜಣ್ಣ, ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಅವಿರುದ್ಧವಾಗಿ ಆಯ್ಕೆ ಆಗ್ತಿದ್ರು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟವಾಗದ ನಡೆ. ಈಗಾಗ್ಲೇ ಕೆ ಎನ್ ರಾಜಣ್ಣ ಹಿಂದೆ 2 ಬಾರಿ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಸಹಕಾರ ಕೂಡ ಕೇಳಿದ್ರು. ಆದ್ರೆ ಈ ಒಂದು ವಿಚಾರಕ್ಕೆ ಕೆ ಎನ್ ರಾಜನ್ ಅವರು ಹಿಂದೇಟನ್ನ ಹಾಕಿದ್ರು. ಯಾಕಂತಂದ್ರೆ ಇದಾಗ್ಲೇ ಸಚಿವ ಸ್ಥಾನವನ್ನ ಕೆ ಎನ್ ರಾಜನ್ ಅವರು ಕಳ್ಕೊಂಡಿದ್ದಾರೆ. ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ಅವರ ಒಂದು ಚಾಪನ ಮೂಡಿಸುವಂತ ವಿಧವಾಗಿ ಸಿಎಂ ಸಿದ್ದರಾಮಯ್ಯನ ಭೇಟಿ ಮಾಡಿ ಈ ಒಂದು ಅಪೆಕ್ಸ್ ಬ್ಯಾಂಕ್ ನ ಗದ್ದುಗೆನೆ ಏರಿ ಮತ್ತೆ ಒಂದು ಸಹಕಾರ ಕ್ಷೇತ್ರ
ಕ್ಷೇತ್ರದಲ್ಲಿ ತಮ್ಮ ಒಂದು ಚಾಪನ ಮೂಡಿಸುವಂತ ಲೆಕ್ಕಾಚಾರದಲ್ಲಿ KN ರಾಜಣ್ಣ ಇದ್ರು. ಆದ್ರೆ ಯಾವಾಗ DK ಶಿವಕುಮಾರ್ ತಮ್ಮ ಒಂದು ಸೋದರ ಸಂಬಂಧಿ ರವಿ ಅವ್ರನ್ನ ಕಣಕ್ಕಿಳಿಸಿದ್ರು, ಅಲ್ಲಿ KN ರಾಜಣ್ಣ ಮತ್ತು DK ಶಿವಕುಮಾರ್ ನಡುವೆ ಒಂದಷ್ಟು ವೈಮನಸ್ಸು ಉಂಟಾಯ್ತು. ಇದೇ ವಿಚಾರವಾಗಿ DK ಶಿವಕುಮಾರ್ ಕೂಡ ಎರಡೆರಡು ಬಾರಿ ಭೇಟಿ ಮಾಡಿ ಸಹಕಾರ ಕೂಡ ಕೇಳಿದ್ರು ಕೂಡ KN ರಾಜಣ್ಣ ಅವರು ಎಲ್ಲೋ ಒಂದ್ ಕಡೆ ತಮ್ಮ ಒಂದು ಶಿಷ್ಟಾಚಾರನ ಮೆರೆದು CM ಸಿದ್ದರಾಮಯ್ಯಗೆ ಈ ರೀತಿ ಆಗಿದೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ರು. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ ಒಂದು ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಹೆಸರು ಮುನ್ನೆಲೆಗೆ ಬರ್ತಾ ಇದ್ರೆ, ಅದ್ರೂ ಕೂಡ ಸರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನು DK ಶಿವಕುಮಾರ್ ಅವರಿಗೆ ಕರೆ ಮಾಡಿ ಈ ಒಂದು ಎಲ್ಲ ಒಂದು ಮಾಹಿತಿನ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಈ ಒಂದು ಚುನಾವಣೆಯನ್ನ ಸ್ಟಾಪ್ ಮಾಡೋದ್ರಲ್ಲಿ DK ಶಿವಕುಮಾರ್ ಯಶಸ್ಸನ್ನ ಗಳಿಸಿಕೊಂಡಿದ್ರು. ಆದ್ರೆ ಈಗ KMF ಸ್ಥಾನವನ್ನ ಏನು KMF ಚುನಾವಣೆಯನ್ನ ಗದ್ದುಗೇರಿಸುವಂತ ನಿಟ್ಟಿನಲ್ಲಿ ಈಗಾಗಲೇ DK ಶಿವಕುಮಾರ್ ತಮ್ಮ ಒಂದು ಕಸರತ್ತನ್ನ ಆರಂಭ ಮಾಡಿದ್ದಾರೆ. ಸ್ವತಃಗತೆಯ DK ಸುರೇಶ್ ಅವ್ರನ್ನ ಈ ಒಂದು ಗದ್ದುಗೆ ಮೇಲೆ ಕೂರಿಸಿಕೊಂಡು ಸಹಕಾರ ಕ್ಷೇತ್ರವನ್ನ ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಳ್ಳುವಂತ ಒಂದು ಪ್ಲಾನ್ DK ಶಿವಕುಮಾರ್ ಆಗಿರುತ್ತೆ. ಈ ಒಂದು ಪ್ಲಾನ್ ಸಕ್ಸಸ್ ಆಗುತ್ತಾ ಅಥವಾ ಅನ್ಸಕ್ಸಸ್ ಆಗುತ್ತಾ ಸದ್ಯಕ್ಕೆ ಕಾದ್ ನೋಡ್ಬೇಕು ಡೇನಾ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಅಪೆಕ್ಸ್ ಬ್ಯಾಂಕ್ನಿಂದ ಕೂಡ DCM DK ಶಿವಕುಮಾರ್ ಪರವಾಗಿ ಅವರ ಸಹೋದರ ರವಿ ಹಾಗೆ ಸಿದ್ದರಾಮಯ್ಯ ಅವರ ಪರವಾಗಿ ರಾಜಣ್ಣ ಅವರು ಸೇಮ್ ಆಸ್ ಇಟ್ ಈಸ್ KMF ನಲ್ಲೂ ಕೂಡ ಅದೇ ನಡೀತಾ ಇರೋದು. ನಂಜೇಗೌಡರು ವರ್ಸಸ್ ಈಗ DCM DK ಶಿವಕುಮಾರ್ ಅವರ ಸಹೋದರ DK ಸುರೇಶ್. ಹಾಗಾಗಿ ಸ್ವಪ್ರತಿಷ್ಠೆ ಅಥವಾ ಈಗ ಆಗ್ತಿರುವಂತ ಆಂತರಿಕ ಸಂಘರ್ಷ ಇದೆಯಲ್ಲ, ಯಾರು ಗೆದ್ದು ಬೀಗ್ತಾರೆ ಅಥವಾ ಮುಂದೆ ನಡೆಯುವಂತ ಎಲೆಕ್ಷನ್ಗಳಿಗೂ ಕೂಡ ಇದು ನಾಂದಿ ಆಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಜೊತೆಗೆ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಉದ್ಭವಿಸ್ತಾ ಇರುವುದು.